ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಪದ್ಮ ಸರಿತಾ ಅವರು. ಇವರು ಖ್ಯಾತ ಸ್ತ್ರೀ ರೋಗ ತಜ್ಞರು ಅಂತಾನೆ ಹೇಳ್ಬೋದು. IM ಹೆಲ್ತ್ ಕೇರ್ ಸೆಂಟರ್ ಇಂದ. ಮೇಡಮ್ ನಮಸ್ತೆ. ನಮಸ್ತೆ. ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ಈಗ ಇನ್ಫರ್ಟಿಲಿಟಿ ತುಂಬಾನೇ ಹೆಚ್ಚಾಗ್ತಾ ಇದೆ. ಸೊ ಇರೋ 10 ಜನ ಕಪಲ್ಸ್ ಅಲ್ಲಿ ಎಷ್ಟು ಜನ ಇನ್ಫರ್ಟಿಲಿಟಿಗೆ ಒಳಗಾಗ್ತಾ ಇದ್ದಾರೆ? ಮ್ಯಾಮ್ ಆಕ್ಚುಲಿ ಅದು ಏನಂತಾರೆ ಅಂದ್ರೆ ಬ್ಯಾಂಗ್ಳೂರಲ್ಲಿ ತಗೊಂಡ್ರೆ ಇಟ್ಸ್ ದ ಸ್ಟಾಟಿಸ್ಟಿಕ್ಸ್ ಆರ್ ಡಿಫರೆಂಟ್. ನಾರ್ತ್ ಬ್ಯಾಂಗ್ಳೂರ್, ಸೌತ್ ಬ್ಯಾಂಗ್ಳೂರ್, ರೂರಲ್ ಏರಿಯಾಸ್ ಅಲ್ಲಿ ಔಟ್ಸೈಡ್ ದ ಬ್ಯಾಂಗ್ಳೂರ್ ಇಟ್ ಇಸ್ ವೆರಿ ಲೆಸ್. ಬಟ್ ದ ಪೀಪಲ್ ಹೂ ಆರ್ ಫ್ರಮ್ IT ಹೂ ಆರ್ ಮೋರ್ ಇನ್ ಟು ದ ಸ್ಕ್ರೀನ್ ಟೈಮ್, ಅವರಲ್ಲಿ ಇಟ್ ಇಸ್ 10 ಮೆಂಬರ್ಸ್ ಅಲ್ಲಿ 7 to 8 ಪೀಪಲ್ ಆರ್ ಹ್ಯಾವಿಂಗ್ ಇನ್ಫರ್ಟಿಲಿಟಿ. ಪ್ರೀವಿಯಸ್ಲಿ ಓನ್ಲಿ ಫೀಮೇಲ್ ಇನ್ಫರ್ಟಿಲಿಟಿ ಜಾಸ್ತಿ ಇತ್ತು, ಬಟ್ ಈಗ ಮೇಲ್ ಇನ್ಫರ್ಟಿಲಿಟಿನೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಕಂಬೈನ್ಡ್ ಫ್ಯಾಕ್ಟರ್ಸ್ ಇರೋದ್ರಿಂದ ಇಟ್ ಈಸ್ ಬಿಕಮಿಂಗ್ ಎ ಚಾಲೆಂಜ್ ಫಾರ್ ಗೈನಕಾಲಜಿಕಲ್ ಡಾಕ್ಟರ್ಸ್. ಸೊ ಈಗ ಕಪಲ್ಸ್ ಅಲ್ಲಿ ಇನ್ಫರ್ಟಿಲಿಟಿ ಇತ್ತು ಅಂತ ತಿಳ್ಕೊಳ್ಳಿ. ಸೊ ವಾಟ್ ಆರ್ ದ ಫರ್ದರ್ ಸ್ಟೆಪ್ಸ್? ಹೂಮ್ ಟು ಕಾಂಟ್ಯಾಕ್ಟ್? ಲೈಕ್ ಅಲೋಪತಿ ಮೆಡಿಸಿನ್ಸ್ ಎಲ್ಲ ತಗೊಂಡಿರ್ತಾರೆ ಅವರು, ಅಂದ್ರೆ ಯಾರನ್ನ ಸಂಪರ್ಕ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಎಲ್ಲ ಒಂದ್ ಲಿಸ್ಟ್ ಟೆಸ್ಟ್ ಕೊಟ್ಬಿಡ್ತಾರೆ, ಮತ್ತೆ ಅವರು ಅದಾಗ್ಲಿಲ್ಲ ಅಂದ್ರೆ ಇನ್ನೊಂದು ಡಾಕ್ಟರ್ ಕನ್ಸಲ್ಟ್ ಮಾಡಕ್ ಹೋಗ್ತಾರೆ. ಸೊ ಅದಕ್ಕೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಮ್ಯಾಮ್ ಆಕ್ಚುಲಿ ಇನ್ಫರ್ಟಿಲಿಟಿ ಅನ್ನೋದು ಇಟ್ ಇಸ್ ಆಲ್ ಸೈಕೋಸೊಮ್ಯಾಟಿಕ್. ಯೂಸ್ಲಿ ಅವ್ರು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಸೊ ಕೌನ್ಸಿಲಿಂಗ್ ಇಸ್ ಅ ಬೆಸ್ಟ್ ಥಿಂಗ್, ಫಸ್ಟ್ ಥಿಂಗ್. ಅಂಡ್ ಡೈರೆಕ್ಟ್ಲಿ ಅವರು ಹಾಸ್ಪಿಟಲ್ ಹೋದಾಗ ಅವ್ರಿಗೆ ಅವೇರ್ನೆಸ್ ಇರೋದಿಲ್ಲ. ಏನಿರುತ್ತೆ ಅಂದ್ರೆ ಮಾಡರ್ನ್ ಹೌ ಅಲೋಪತಿ ಆಕ್ಟ್ಸ್, ಅದು ಬೇಸಿಕಲಿ ಅವ್ರು ಅನಾಟಮಿಕಲಿ ನೋಡ್ತಾರೆ. ಎಗ್ ರಪ್ಚರ್ ಆಗ್ತಿದೆಯಾ, ಸೆಮೆನ್ ಕ್ವಾಲಿಟಿ ಹೇಗಿದೆ, ಕೌಂಟ್ ಹೇಗಿದೆ, ದೇ ಜಸ್ಟ್ ಗಿವ್ ರ್ಯಾಂಡಮ್ಲಿ ಇನ್ವೆಸ್ಟಿಗೇಷನ್ಸ್. ಅದ್ರಲ್ಲಿ ಟ್ಯೂಬಲ್ ಫ್ಯಾಕ್ಟರಾ, ಯೂಟ್ರೈನ್ ಫ್ಯಾಕ್ಟರಾ, ಸರ್ವೈಕಲ್ ಫ್ಯಾಕ್ಟರ್, ಡಿಫರೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಅದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾರೆ. ಸಮ್ಟೈಮ್ಸ್ ಎಲ್ಲಾನು ನಾರ್ಮಲ್ ಇರುತ್ತೆ, ಬಟ್ ದೇ ವಿಲ್ ನಾಟ್ ಬಿ ಐಡೆಂಟಿಫೈಯಿಂಗ್ ದ ಕಾಸ್. ಓಕೆ, ಸ್ಟೆಪ್ಸ್ ಏನು ಅಂದ್ರೆ ಇಟ್ ಇಸ್ ಮೇನ್ಲಿ ಥ್ರೂ ಇನ್ವೆಸ್ಟಿಗೇಷನ್ ಇಸ್ ದ ಬೇಸಿಕ್ ಆಗೋಗಿದೆ. ಇನ್ಫರ್ಟಿಲಿಟಿ ಅಂದ್ರೆ ಮೇಲ್ ಅಲ್ಲಿ ಇಷ್ಟೊಂದು ಇನ್ವೆಸ್ಟಿಗೇಷನ್, ಫಿಮೇಲ್ ಅಲ್ಲಿ ಇಷ್ಟೊಂದು ಇನ್ವೆಸ್ಟಿಗೇಷನ್ಸ್. ಅದರಲ್ಲಿ ಮೈನರ್ ಥಿಂಗ್ ಸಿಕ್ಕರೂ ಅವರಿಗೆ ಈಗ ಎಂಡೋಮೆಟ್ರಿಯಲ್ ಥಿಕ್ನೆಸ್ ತುಂಬಾ ಇದೆ ಅಂತಂದ್ರೆ DNC ಮಾಡ್ತಾರೆ. ಇಫ್ ಓವ್ಯುಲೇಷನ್ ಆಗ್ತಾ ಇಲ್ಲ, ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ಸಮ್ ಟೈಮ್ಸ್ ಡೋನರ್ ಎಗ್ ಹೇಳ್ತಾರೆ. ಇಲ್ಲ ಅಂದ್ರೆ ಇಂಜೆಕ್ಷನ್, HCG ಇಂಜೆಕ್ಷನ್ ಕೊಡ್ತಾರೆ, ಕ್ಲೋಮಿಫಿನ್ ಸೆಟ್ರೇಟ್ ಕೊಡ್ತಾರೆ, ಲೆಟ್ರೋಸಿಲ್ ಕೊಡ್ತಾರೆ. ಸೊ ಎವ್ರಿಥಿಂಗ್ ಈಸ್ ಹಾರ್ಮೋನಲ್. ಸೊ ಯಾವಾಗ ಅವರು ಆರ್ಟಿಫಿಷಿಯಲಿ ಹಾರ್ಮೋನ್ಸ್ ಕೊಡ್ತಾ ಇದಾರೆ, ಮೆಡಿಕೇಶನ್ಸ್ ಕೊಡ್ತಾ ಇದಾರೆ, ಇಟ್ ಇಸ್ ನ್ಯಾಚುರಲಿ ನಾಟ್ ಡೆವಲಪಿಂಗ್. ಸೊ ದ ಕ್ವಾಲಿಟಿ ಇಲ್ಲ. ಸೊ ಕ್ವಾಲಿಟಿ ಇಲ್ಲ ಅಂದ್ರೆ 50% ದೇರ್ ಇಸ್ ಫೇಲ್ಯೂರ್ ಚಾನ್ಸಸ್. ಸೊ ಅವಾಗ ದೇ ವಿಲ್ ಗೋ ಫಾರ್ ಸೀರೀಸ್ ಆಫ್ ಥಿಂಗ್ಸ್ ಫಾರ್ ಓವ್ಯುಲೇಷನ್, ಸೀರೀಸ್ ಆಫ್ IUIs ಮಾಡ್ತಾರೆ. ಸೊ ಎಂಡೋಮೆಟ್ರಿಯಂ ಬೆಳೆಯಲ್ಲ, ಎಗ್ ರಪ್ಚರ್ ಆಗಿರುತ್ತೆ ವಿತ್ HCG ಇಂಜೆಕ್ಷನ್. ಲಾಟ್ ಆಫ್ ಮನಿ ಇಸ್ ಇನ್ವಾಲ್ವ್. ಮತ್ತೆ IVF ಹೋಗ್ತಾರೆ, ಡೋನರ್ ಎಗ್ ಹೋಗ್ತಾರೆ. ಸೊ ಇಟ್ ಈಸ್ ಆಲ್ ನಾಟ್ ಟ್ರೀಟಿಂಗ್, ದ ಟ್ರೀಟ್ಮೆಂಟ್ ಇಸ್ ನಾಟ್ ಕಂಪ್ಲೀಟ್ ಅವಾಗ. ಸೊ ನಮ್ದ್ರಲ್ಲಿ ಏನ್ ಸ್ಟೆಪ್ಸ್ ಇದೆ ಅಂತಂದ್ರೆ, ವಾಟ್ ಎವರ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಸ್, ಇಟ್ ಈಸ್ ಒನ್ ಆಫ್ ಯುವರ್ ಪಾರ್ಟ್. ಸೊ ನಿಮ್ದು ಯಾವಾಗ ಮೆಟಬಾಲಿಸಮ್ ಚೆನ್ನಾಗಿದೆ, ವೆನ್ ಯು ಆರ್ ಮೆಂಟಲಿ ರಿಲ್ಯಾಕ್ಸ್ಡ್, ಬಿಕಾಸ್ ಟು ಇನ್ವೈಟ್ ಸಮ್ ನ್ಯೂ ಸೋಲ್ ಇನ್ ಟು ದಟ್, your body should be prepared. And we believe in even the old janma, what we, so some things will be there, you must be knowing. ಈಗ ವಿಷ್ಣು ಸಹಸ್ರನಾಮದಲ್ಲಿ ಪ್ರಜಾತಿನಾಂ ಚಾರ್ತಾಂ ಪ್ರಜಾ ಭವತಿ ಅಂತೆಲ್ಲ ಹೇಳ್ತಾರೆ. ಪೂರ್ವ ಜನ್ಮದ್ದು ಇರುತ್ತೆ, ಇಡಿಯೋಪತಿಕ್ ಕಾಸಸ್ ಇರುತ್ತೆ. 1, 2, 3 ಕೇಸಸ್ ಅಲ್ಲಿ ಎಲ್ಲಾನು ನಾರ್ಮಲ್ ಇರುತ್ತೆ, ಓವ್ಯುಲೇಷನ್ ಇರುತ್ತೆ, ಸೆಮೆನ್ ನಾರ್ಮಲ್ ಇರುತ್ತೆ, ಬಟ್ ಸ್ಟಿಲ್ ದೇ ವಿಲ್ ನಾಟ್ ಬಿ ಏಬಲ್ ಟು ಕನ್ಸೀವ್. ಸೊ ನಮ್ದ್ರಲ್ಲಿ ದೈವ ವ್ಯಾಪಾಶ್ರಯ ಇದೆ, ಔಷಧಿ ಚಿಕಿತ್ಸಾ ಇದೆ, ಪಂಚಕರ್ಮ ಇದೆ. ವಿ ಡೂ ಈವನ್ ಕೌನ್ಸಿಲಿಂಗ್, ವಿ ಗಿವ್ ಸರ್ಟನ್ ಯೋಗಾಸನ ಸೊ ದಟ್ ಅವ್ರಿಗೆ ಸ್ಟ್ರೆಸ್ ಇಂದ ಪೆಲ್ವಿಕ್ ಆರ್ಗನ್ಸ್ ಅಲ್ಲಿ ಸರ್ಕ್ಯುಲೇಷನ್ ಆಗ್ತಿರಲ್ಲ, ಎನರ್ಜಿನೂ ಇರಲ್ಲ. So we will be looking at all the aspects in both the partners. So that is why we are more successful in treating infertility. We have a huge variety of medications. ಮೇಡಮ್, ಈಗ ಕೋವಿಡ್ ಬಂದಿದೆ. ಸೊ ಈಗ ಕನ್ಸೀವ್ ಆದವರು ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಇರ್ತಾರೆ. ಸೊ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಅವ್ರಿಗೆ ತಮ್ಮ ಕಡೆಯಿಂದ ಯಾವ ಸಜೆಷನ್ಸ್ ಕೊಡ್ತೀರಾ? ಅಂದ್ರೆ ಯು ಮೀನ್ ಪ್ರೆಗ್ನೆನ್ಸಿಯಲ್ಲಿ ಕೋವಿಡ್ ಪ್ರೆಗ್ನೆನ್ಸಿಯಲ್ಲಿ ಈಗ ಕನ್ಸೀವ್ ಆದವರು ಇವಾಗ ಕೋವಿಡ್ ಬಂತು ಅಥವಾ ಬರದೇ ಇರೋದಕ್ಕೆ ಏನೇನು ಪ್ರಿಕಾಷನ್ಸ್ ತಗೋಬೇಕು? ಯೂಶುವಲಿ ಪ್ರೆಗ್ನೆನ್ಸಿಯಲ್ಲಿ ಇಮ್ಯುನಿಟಿ ತುಂಬಾ ಕಮ್ಮಿ ಇರುತ್ತೆ. ಅಂಡ್ ದೇರ್ ಈಸ್ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್, ವಾಮಿಟಿಂಗ್, ನಾಸಿಯಾ, ಮಾರ್ನಿಂಗ್ ಸಿಕ್ನೆಸ್, ಟೈರ್ಡ್ನೆಸ್ ಎಲ್ಲ ಇರುತ್ತೆ. ಸೊ ಹೌ ಟು ಅವಾಯ್ಡ್ ಅನ್ನೋದು ಥ್ರೂ ಮೇನ್ಲಿ ಪ್ರಾಣಾಯಾಮ. ಸೊ ಇನ್ಫರ್ಟಿಲಿಟಿಯಲ್ಲೂ ಹೇಳ್ತೀವಿ, ಪ್ರೆಗ್ನೆನ್ಸಿಯಲ್ಲೂ ಪ್ರಾಣಾಯಾಮ ಹೇಳ್ತೀವಿ. ಬಿಕಾಸ್ ಫಸ್ಟ್ 3 months, ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ತೀರಲ್ವಾ, 12 weeks ಅಲ್ಲಿ ಎಲ್ಲ ಆರ್ಗನೋಜೆನ್ಸಿಸ್ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ನಮ್ಗೆ ಅವರಿಗೆ ಪರ್ಟಿಕ್ಯುಲರ್ ಡಯಟ್, ಮಿಲ್ಕ್ ಡಯಟ್ ಇರುತ್ತೆ. ನಮ್ದೇ ಓನ್ ಕ್ಷೀರ ಪಾಕ ಹೇಳ್ತೀವಿ, ಮೆಡಿಸಿನ್ ಅಲಾಂಗ್ ವಿತ್ ದ ಮೆಡಿಕೇಟೆಡ್ ಮಿಲ್ಕ್ ಅಂತ ಹೇಳ್ತೀವಿ. ಮೆಡಿಸಿನ್ಸ್ ಜಾಸ್ತಿ ಹೇಳಲ್ಲ, ಫುಡ್ ಅಲ್ಲಿ ಫೋಲಿಕ್ ಆಸಿಡ್ ಏನ್ ರಿಚ್ ಇರುತ್ತೆ ಅದನ್ನೆಲ್ಲ ಹೇಳ್ತೀವಿ.
So we try to improve their immunity and we try to stabilize their circulation and to have a normal growth in the baby. Because nowadays more of the abortions are because of abnormal chromosomes in the baby. So natural wastage irutte. So basically diet, pranayama ಹೇಳ್ತೀವಿ and pregnancy ಅಲ್ಲೇ ಸ್ವಲ್ಪ ಕ್ಷೀರ ಪಾಕಾಸ್ ಇದೆ ಅದನ್ನು ಹೇಳ್ತೀವಿ and we restrict the person to go out. ತುಂಬಾ ಹೋಗೋದಾಗ್ಲಿ ಜಾಸ್ತಿ ಜನರ ಜೊತೆ ಸಂಪರ್ಕ ಆಗಲಿ ಅದನ್ನೆಲ್ಲ we avoid. Okay, ಅದರಿಂದಾನೇ obviously we can avoid that ಕಾಂಟ್ಯಾಕ್ಟ್ ಇಂದನೂ ಕಮ್ಮಿ ಮಾಡಬಹುದು. ಈಗ ಕೋವಿಡ್ ಬಂದ್ಬಿಟ್ಟಿದೆ, ಅವ್ರು ಏನ್ ಮಾಡ್ಬೇಕು? ಕೋವಿಡ್ ಬಂದಿದೆ Pregnancy ಅಂತಂದ್ರೆ COVID ಬಂದಿದೆ. ಪ್ರೆಗ್ನೆನ್ಸಿಯಲ್ಲಿ ಕೋವಿಡ್ ಬಂದಿದೆ, ವಿ ಡೋಂಟ್ ನೋ ವೆನ್ ಎಕ್ಸಾಕ್ಟ್ಲಿ ಇಟ್ ಹ್ಯಾಸ್ ಹ್ಯಾಪನ್, ಆಕ್ಟಿವ್ ಸ್ಟೇಜ್ ಯಾವಾಗಿತ್ತು, ಫೀವರ್ ಯಾವಾಗಿತ್ತು, ವಾಟ್ ಕೈಂಡ್ ಆಫ್ ಆಂಟಿಬಯೋಟಿಕ್ಸ್ ದೇ ಹ್ಯಾವ್ ಟೇಕನ್, ಎಲ್ಲ ಹಿಸ್ಟ್ರಿ ತಗೊಳ್ತೀವಿ. ಸೊ ಯೂಶುವಲಿ ದೇ ಗಿವ್ ಹೈಯರ್ ಆಂಟಿಬಯೋಟಿಕ್ಸ್. ಆ ಹೈಯರ್ ಆಂಟಿಬಯೋಟಿಕ್ಸ್ ಬೇಬಿಯಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಬರುತ್ತೆ. ಸೊ ಅದನ್ನ NT ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. NT ಸ್ಕ್ಯಾನ್ ಅಲ್ಲಿ ಬೇಬಿಗೆ ಯಾವ್ದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗಿಲ್ಲ ಅಂತ ನೋಡ್ತೀವಿ. ಸೊ ಯೂಶುವಲಿ ಹೈಯರ್ ಆಂಟಿಬಯೋಟಿಕ್ಸ್ ಅಲ್ಲಿ ಡಿಫ್ರೆಂಟ್ ಕ್ರೋಮೋಸೋಮಲ್ ಅಬ್ನಾರ್ಮಲಿ, ಟ್ರೈಸೋಮಿ ಬರುತ್ತೆ, ಡೌನ್ ಸಿಂಡ್ರೋಮ್, ಎನೋಫ್ಲಾಯ್ಡ್, ಡಿಫ್ರೆಂಟ್ ಬರುತ್ತೆ ಆಂಟಿಬಯೋಟಿಕ್ಸ್ ಕೊಡೋದ್ರಿಂದ. ಸೊ ಯೂಶುವಲಿ ಆ ತರ ಏನಾದ್ರು ಮೋರ್ ರಿಸ್ಕ್ ಇತ್ತು, ಮುಂಚೆ ಅಬಾರ್ಷನ್ಸ್ ಇತ್ತು, ಫ್ಯಾಮಿಲಿಯಲ್ಲಿ ಬೇರೆ ತರ ಹಿಸ್ಟ್ರಿ ಆಫ್ ಅಬಾರ್ಷನ್ ಇತ್ತು, ಸೊ ವಿ ಮಾನಿಟರ್ ಟ್ರಿಪಲ್ ಟೆಸ್ಟ್ ಅದೆಲ್ಲ ಟೆಸ್ಟ್ ಇರುತ್ತೆ ಇನ್ವೆಸ್ಟಿಗೇಷನ್ಸ್ ಅಲ್ಲಿ. ಅದ್ರಲ್ಲಿ ರಿಸ್ಕ್ ಹೇಳ್ತಾರೆ 10,000 ಗೆ 1 ಬರುತ್ತೆ. ಆ ತರ ಲೋಯೆಸ್ಟ್ ರಿಸ್ಕ್ ಇದ್ರೆ ಶಿ ಕ್ಯಾನ್ ಕಂಟಿನ್ಯೂ ಪ್ರೆಗ್ನೆನ್ಸಿ. ಇಲ್ಲ ಶಿ ಹ್ಯಾಸ್ ಆಲ್ರೆಡಿ ಗೋನ್ ಥ್ರೂ ಎ ಲಾಟ್ ಆಫ್ ಇನ್ಫೆಕ್ಷನ್ ಅಂದ್ರೆ ವಿ ಟರ್ಮಿನೇಟ್ ದ ಪ್ರೆಗ್ನೆನ್ಸಿ. ಮೇಡಮ್, ಈಗ ಕೆಲವ್ರಿಗೆ ನಾರ್ಮಲ್ ಡೆಲಿವರಿ ಆಗತ್ತೆ ಅಂತ ಹೇಳ್ತಾರೆ, ಬಟ್ ಏನಾಗುತ್ತೆ ಅಂದ್ರೆ 9th ಮಂತ್ ಬಂದ ಕೂಡಲೇ ಏನಾಗುತ್ತೆ, ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆದ್ಮೇಲೆ ಏನ್ ಹೇಳ್ತಾರೆ, ಆಮ್ನಿಯೋಟಿಕ್ ಫ್ಲೂಯಿಡ್ ತುಂಬಾ ಕಡಿಮೆ ಇದೆ, ಸೊ ಬೇಬಿಗೆ ನಾರ್ಮಲ್ ಬರ್ತಿಂಗ್ ಪ್ರಾಸೆಸ್ ಅಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ದೇ ಅಂಡರ್ಗೋ ಸಿಸೇರಿಯನ್ ಸಿ ಸೆಕ್ಷನ್ ಡೆಲಿವರಿ. ಸೊ ಇದ್ರ ಬಗ್ಗೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಡೆಲಿವರಿ ಅನ್ನೋದು ಡೆಲಿವರಿ ಟೈಮ್ ಅಲ್ಲಿ ಅಬ್ನಾರ್ಮಲಿಟಿ ಬರ್ತಾ ಇದೆ ಅಂತಂದ್ರೆ ಥ್ರೂ ಔಟ್ ಹರ್ ಪ್ರೆಗ್ನೆನ್ಸಿ ಹ್ಯಾಸ್ ನಾಟ್ ಟೇಕನ್ ಪ್ರಾಪರ್ ಆಂಟಿನೆಟಲ್ ಕೇರ್ ಅಂತ. ಸೊ ನಮ್ದ್ರಲ್ಲಿ ಫಸ್ಟ್ ಮಂತ್ ಇಂದ ಲಾಸ್ಟ್ ಮಂತ್ ವರೆಗೂ ವಾಟ್ ಮೆಡಿಸಿನ್ಸ್, ಬಿಕಾಸ್ ದ ಡಿಮ್ಯಾಂಡ್ಸ್ ಆಫ್ ದ ಮದರ್ ಎವ್ರಿ ಮಂತ್ ಚೇಂಜ್ ಆಗುತ್ತೆ. 4th ಮಂತ್ ಅಲ್ಲಿ ಚೇಂಜ್ ಇರುತ್ತೆ, 5th ಮಂತ್ ಅಲ್ಲಿ ವಿ ಅವಾಯ್ಡ್ ಸ್ಟ್ರೆಚ್ ಮಾರ್ಕ್ಸ್, 6th ಮಂತ್ ಅಲ್ಲಿ ದೇರ್ ವಿಲ್ ಬಿ ಡೆವಲಪ್ಮೆಂಟ್ ಆಫ್ ಫ್ಲೆಶ್ ಅಂಡ್ ಬ್ಲಡ್ ಇನ್ ದ ಬೇಬಿ. ಸೊ ಬ್ರೈನ್ ಡೆವಲಪ್ಮೆಂಟ್ ಗೆ ಡಿಫರೆಂಟ್ ಮೆಡಿಸಿನ್ಸ್, ಮತ್ತೆ ಪಾದಶೋಥ ಬರುತ್ತೆ, ಅದರಲ್ಲಿ ಎಡಿಮಾ ಕಮ್ಮಿ ಬಿಕಾಸ್ ಕಿಡ್ನಿ ಫಂಕ್ಷನ್ಸ್ ಕಾಂಪ್ರಮೈಸ್ ಆಗಿರುತ್ತೆ. ಈ ತರ ವೆನ್ ವಿ ಮ್ಯಾನೇಜ್ ದ ಆಂಟಿನೇಟಲ್ ಕೇರ್ ಥ್ರೂ ಔಟ್ ಪ್ರೆಗ್ನೆನ್ಸಿನ ಕಂಪ್ಲೀಟ್ ಕೇರ್ ಅಲ್ಲಿ ಮಾಡಿದ್ರೆ, ಸೊ ದ ಪರಿಚರ್ಯ ನಾವೇನ್ ಕೊಡ್ತೀವಿ ಅದರಿಂದ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಆಗೋದಿಲ್ಲ. ಬೇಬಿ ವೇಟ್ ಶುಡ್ ಬಿ ಅರೌಂಡ್ 2.8 to 3 kg ಇರಬೇಕು. ಓಕೆ, ಸೊ ಅವ್ರು ಸರಿಯಾಗಿ ಕೇರ್ ತಗೊಂಡಿಲ್ಲ, ಶಿ ಹ್ಯಾಸ್ ನಾಟ್ ಟೇಕನ್ ಎನಫ್, ಅಂಡ್ ಸಮ್ ಟೈಮ್ಸ್ BP ಜಾಸ್ತಿ ಇರೋದ್ರಿಂದನೂ ನೀರು ಕಮ್ಮಿ ಆಗುತ್ತೆ. ಸೊ ಇಫ್ ಶಿ ಹ್ಯಾಸ್ ಎನಿ ಅದರ್ ಮೆಡಿಕಲ್ ಇಲ್ನೆಸ್, ಒಬ್ಬೊಬ್ಬರಿಗೆ ಬ್ಲಡ್ ಕಮ್ಮಿ ಆಗಿರುತ್ತೆ, ಒಬ್ಬೊಬ್ರಿಗೆ ಶುಗರ್ ಇರುತ್ತೆ, ಒಬ್ಬೊಬ್ಬರಿಗೆ ಹೈಪರ್ ಟೆನ್ಷನ್ ಬಂದಿರುತ್ತೆ, ಆ ತರ ಕಂಡೀಷನ್ಸ್ ಅಲ್ಲಿ ಈವೆನ್ ದೋ ಎವ್ರಿಥಿಂಗ್ ಈಸ್ ನಾರ್ಮಲ್ ದೇ ಗೋ ಫಾರ್ ಸಿಸೇರಿಯನ್ ಸೆಕ್ಷನ್. ಬಿಕಾಸ್ ಈಗ ಏನು ಅಂದ್ರೆ ಎವ್ರಿ ಬೇಬಿ ಇಸ್ ಪ್ರೆಷಿಯಸ್. ಮುಂಚಿನ ತರ ಒಬ್ರು ಹೋದ್ರು ಅಂತಂದ್ರು ಈಗ ದೇ ಡೋಂಟ್ ಹ್ಯಾವ್, ಫಸ್ಟ್ ಆಫ್ ಆಲ್ ಕನ್ಸೀವ್ ಆಗಿದೆ, ಫುಲ್ ಕಷ್ಟಪಟ್ಟು ಆಗಿರ್ತಾರೆ. ಸೊ ಡಾಕ್ಟರ್ಸ್ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್, ಬಿಕಾಸ್ ಈಗ ಏನಂತಾರೆ, ಈಗ ಪೇಷಂಟ್ಸ್ ದೇ ಗೋ ಫಾರ್ ಲೀಗಲ್ ಪ್ರೊಸೀಜರ್ಸ್ ಅಂಡ್ ಸೋ ಮೆನಿ ಥಿಂಗ್ಸ್ ಇರುತ್ತೆ. But they will take a calculative risk. Every obstetrician is not same and every delivery is not same. ಬಟ್ ನಾವು ಪರಿಚರ್ಯ ಫಾಲೋ ಆಗೋದ್ರಿಂದ ಆಮ್ನಿಯೋಟಿಕ್ ಫ್ಲೂಯಿಡ್ ಇನ್ಕ್ರೀಸ್ ಆಗೋಕ್ಕೂ ಟ್ರೀಟ್ಮೆಂಟ್ ಓವರ್ 7th ಮಂತ್ ಅಲ್ಲಿ ಬಂದಿರ್ತಾರೆ. ಸೊ ಅವಾಗೂ ಆಮ್ನಿಯೋಟಿಕ್ ಫ್ಲೂಯಿಡ್ ಇನ್ಕ್ರೀಸ್ ಮಾಡೋಷ್ಟು ಟೈಮ್ ಇರಬೇಕು. ಇಫ್ ದ ಪೇಷಂಟ್ ಅವ್ರು ಸರಿಯಾಗಿ ಟ್ರೀಟ್ಮೆಂಟೇ ತಗೊಂಡಿಲ್ಲ, ಸರಿಯಾಗಿ ಚೆಕಪ್ಸೇ ಹೋಗಿಲ್ಲ, ಲಾಸ್ಟ್ ಡೆಲಿವರಿ ಟೈಮ್ ಅಲ್ಲಿ ಬಂದ್ರು, ಅವಾಗ ನೋಡಿದಾಗ ನೀರು ತುಂಬಾ ಕಮ್ಮಿ ಇತ್ತು ಅಂದ್ರೆ ವಿ ಡೋಂಟ್ ಹ್ಯಾವ್ ಎನಿ ಚಾಯ್ಸ್. So magu is important. We have to see based on the situation. We have to go for the decision. ಮೇಡಮ್, ಈಗ ಡೆಲಿವರಿ ಆದ್ಮೇಲೆ ಯಾವ ರೀತಿ ತಾಯಿ ಎಷ್ಟು ತಿಂಗಳವರೆಗೂ ಅಥವಾ ವರ್ಷದವರೆಗೂ ಎದೆ ಹಾಲನ್ನು ಕುಡಿಸ್ಬೇಕು? 6 months ತುಂಬಾ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಬಿಕಾಸ್ ಇಟ್ ಹ್ಯಾಸ್ ಆಲ್ ದ ಇಮ್ಯುನೋಗ್ಲೋಬುಲಿನ್ಸ್, ವಿಟಮಿನ್ ಎ ಎಲ್ಲ ವಿಟಮಿನ್ ಸಿಗುತ್ತೆ, ಅಂಡ್ ಮದರ್ಸ್ ಮಿಲ್ಕ್ ಈಸ್ ದ ಬೆಸ್ಟ್, ಇಟ್ಸ್ ಲೈಕ್ ನೆಕ್ಟರ್. ಸೊ ಆಲ್ ದ ಇಮ್ಯುನಿಟಿ, ಯಾಕೆ ಮಕ್ಕಳಿಗೆ ಇಮ್ಯುನಿಟಿ ಇಲ್ಲ ಅಂದ್ರೆ ಮದರ್ ಈಸ್ ನಾಟ್ ಏಬಲ್ ಟು ಫೀಡ್ ಅಂಡ್ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಲ್ಯಾಕ್ಟೇಷನ್, ಬಿಕಾಸ್ ಈಗ ಸೆಕ್ಷನ್ ನಾರ್ಮಲ್ ಆಗಿರುತ್ತೆ, ಇನ್ಫೆಕ್ಷನ್ಸ್, ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ, ಇಸ್ ನಾಟ್ ಹ್ಯಾವಿಂಗ್ ಎನಫ್ ಫುಡ್, ಸೊ ಅವ್ರ ಸ್ಟ್ರೆಂತ್ ಕಮ್ಮಿ ಇರುತ್ತೆ. ಸೊ ಅವಾಗ ವೆನ್ ಏನಂತಾರೆ ಲ್ಯಾಕ್ಟೇಷನ್ ಫೇಲ್ಯೂರು ಜಾಸ್ತಿ ಇದೆ ಈಗ. ಸೊ ವಿ ಈವನ್ ಹ್ಯಾವ್ ದ ಮೆಡಿಕೇಶನ್ಸ್ ಟು ಇಂಪ್ರೂವ್. ಸೊ ಸ್ತನ್ಯ ದೃಷ್ಟಿ ಇರುತ್ತೆ, ಸ್ತನ್ಯ ಜನಕ ದ್ರವ್ಯ ಇರುತ್ತೆ, ಅದನ್ನೆಲ್ಲ ನಾವು ಪ್ರೆಗ್ನೆನ್ಸಿಯಿಂದಾನೇ ಅವರಿಗೆ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಅದರಿಂದ ದೇರ್ ವೋಂಟ್ ಬಿ ಎನಿ ಹಾರ್ಮೋನ್ ಇಂಬ್ಯಾಲೆನ್ಸ್. ಮೇಡಮ್, ಇದು ಡೆಲಿವರಿ ಆದ್ಮೇಲೆ ಕೂಡ ಬಾಣಂತಿ ಏನಿರ್ತಾರೆ ಅವ್ರಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅದ್ ತಿನ್ಬಾರ್ದು, ಅಂದ್ರೆ ಹಸಿ ಮೆಣಸಿನ್ಕಾಯಿ ತಿನ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಬರೀ ರಸ ಅನ್ನ ಕೊಡ್ತಾರೆ. ಸೊ
ಪೀರಿಯಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಬಾಣಂತಿ ತುಂಬಾ ವೀಕ್ ಆಗ್ಬಿಡ್ತಾರೆ, ಅವ್ರಿಗೆ ನ್ಯೂಟ್ರಿಷನ್ ಫುಡ್ ಕೊಡಲ್ಲ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಯಾಕಂದ್ರೆ ಇದ್ರಲ್ಲಿ ಇದೆ ಆಕ್ಚುಲಿ ಕೊಡೋದಿಲ್ಲ, ಈಗ್ಲೂ ಅದೇ ಫಾಲೋ ಮಾಡ್ತಾರೆ. ಸೊ ಏನ್ ಫುಡ್ ತಗೋಬಹುದು ಅವ್ರು? ಇಟ್ ಈಸ್ ಓಲ್ಡ್ ಜನರೇಷನ್. ಈಗ ವಾಟರ್ ತಗೊಂಡ್ರೆ ಮತ್ತೆ ವೇಟ್ ಗೇನ್ ಆಗುತ್ತೆ, ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ. ಸೊ ಆದಷ್ಟು ಅವರು ಒಳಗಡೆ ಯೂಶುವಲಿ ಏನಂದ್ರೆ ವಾಟರ್ ಕಂಟೆಂಟ್ ವೆಯ್ಟ್ ಜಾಸ್ತಿ ಆಗಿರುತ್ತೆ, 15 kgs ಆಗಿರುತ್ತೆ. ಸೊ ಬಾಣಂತಿಯಲ್ಲಿ ಅವರು ಪ್ರೆಗ್ನೆನ್ಸಿ ವೇಟ್ ಗೇನ್ ಏನಿದೆ ಅದು ಫುಲ್ ಕಮ್ಮಿ ಮಾಡ್ಬೇಕು ಅಂತ ಬಿಸಿ ನೀರು ಸ್ನಾನ ಮಾಡೋದು, ಮತ್ತೆ ಲಶೂನ ಕೊಡೋದು, ಈ ತರ ಯಾವ್ದು ಬಿಸಿ ಆಗಿರೋ ಐಟಮ್ಸ್ ಕೊಡೋದು, ಅವ್ರಿಗೆ ಸರಿಯಾಗಿ ನೀರುನು ಕೊಡಲ್ಲ. ಸೊ ಅದನ್ನ ಏನಂತಾರೆ ಅಂದ್ರೆ ಡೆಲಿವರಿ ಆದ್ಮೇಲೆ ಅಗ್ನಿ ಅಂತ ಹೇಳ್ತೀವಿ ನಾವು. ಸೊ ಡೈಜೆಷನ್ ಪವರ್ ಅದು ತುಂಬಾ ಕಮ್ಮಿ ಆಗಿರುತ್ತೆ. ಸೊ ಆ ಕಮ್ಮಿ ಆದಾಗ ಅವರಿಗೆ ಆ ಟೈಮಲ್ಲಿ ಸ್ಟ್ರೆಂತ್ ಇರಲ್ಲ, ಅದನ್ನ ಗ್ರಾಜುವಲ್ ಇಂಪ್ರೂವ್ ಆಗಿ ತಗೊಂಡೋಗ್ಬೇಕು. ನಮ್ ಮೆಡಿಸಿನ್ ಅಲ್ಲಿ ಇದೆ, ಬಟ್ ಅದರಲ್ಲಿ ಲೋಕಲ್ ಆಗಿ ವಾಟ್ ದೇ ಫಾಲೋ, ಬಿಕಾಸ್ ದೇ ಕೆನಾಟ್ ಗಿವ್ ಮೆಡಿಸಿನ್ಸ್, ಯೂಶುವಲಿ ಮೆಡಿಸಿನ್ಸ್ ಕೊಡಲ್ಲ ಅವರು. ಸೊ ಅದಕ್ಕಾಗಿ ಸ್ವಲ್ಪ ಡಯಟ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ನಮ್ದ್ರಲ್ಲಿ ಸೌಭಾಗ್ಯ ಶುಂಠಿ ಅಂತೆಲ್ಲ ಕೊಡ್ತೀವಿ, ಅದು ವಿಚ್ ವಿಲ್ ಅಪಟೈಸಿಂಗ್, ಅದರಿಂದ ಹಾಲೂ ಚೆನ್ನಾಗಿ ಬರುತ್ತೆ. ಮತ್ತೆ ಯೂಟ್ರೈನ್ ಇನ್ವಲ್ಯೂಷನ್ ಅಂತ ಹೇಳ್ತೀವಿ, ಯೂಟ್ರಸ್ ಪ್ರೀ ಪ್ರೆಗ್ನೆಂಟ್ ಸ್ಟೇಟ್ 6 weeks ಆಗುತ್ತೆ. ಸೊ ಅದಕ್ಕೆ ಪ್ರಾಪರ್ ಮೆಡಿಕೇಶನ್ಸ್ ಮತ್ತೆ ಸರ್ವಾಂಗ ಅಭ್ಯಂಗ ಅಂತ ಮಾಡ್ತೀವಿ, ಅದರಿಂದಾನು ಟಿಶ್ಯೂಸ್ಗೆ ಫುಲ್ ಹೆಲ್ಪ್ ಆಗುತ್ತೆ. ಸೊ ರೀಗೇನಿಂಗ್ ದ ಸ್ಟ್ರೆಂತ್ ಅದೆಲ್ಲ ಇರುತ್ತೆ. ಸೊ ಡಯಟ್ ಅಲ್ಲೂ ಇರುತ್ತೆ, ಮತ್ತೆ ಪ್ರೊಸೀಜರ್ಸ್ ಇರುತ್ತೆ, ಮತ್ತೆ ಧೂಪನ ಅಂತ ಕೊಡ್ತೀವಿ, ಇನ್ಫೆಕ್ಷನ್ಸ್ ಯಾವ್ದು ಬರಬಾರ್ದು ಅಂತ. ಶಿ ವಿಲ್ ಬಿ ಗಿವಿಂಗ್ ಕಂಪ್ಲೀಟ್ ರೆಸ್ಟ್. ಸೊ ಪ್ರಾಪರ್ ಆಗಿ ಅವ್ರಿಗೆ ಮೆಥಾಡಿಕಲ್ ವೇ ಅವ್ರ ಡೈಜೆಸ್ಟಿವ್ ಪವರ್ ಇನ್ಕ್ರೀಸ್ ಮಾಡಬೇಕು. ಬಿಕಾಸ್ ಮೆಟಬಾಲಿಕ್ ಎರರ್ ಆವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ ದೆನ್ ಇಟ್ ವಿಲ್ ಬಿ ಲೈಫ್ ಲಾಂಗ್. ಮೇಡಮ್ ಈಗ 12-13 ಇಯರ್ಸ್ಗೆಲ್ಲ ಹುಡುಗಿರು ಬೇಗ ಮೆಚ್ಯೂರ್ ಆಗ್ತಾ ಇದ್ದಾರೆ, 8th ಸ್ಟ್ಯಾಂಡರ್ಡ್ ಅಲ್ಲೇ ಆಗ್ತಾರೆ. ಸೊ ಅವ್ರಿಗೆ ಕೆಲವೇ ವರ್ಷಗಳಲ್ಲಿ PCOD ಸಮಸ್ಯೆ ಕೂಡ ಶುರು ಆಗ್ಬಿಡುತ್ತೆ. ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ಆಮೇಲೆ ಮದ್ವೆ ಆದ್ಮೇಲೂ ಈ ಸಮಸ್ಯೆ ಇರುತ್ತೆ. ಅದ್ರ ಬಗ್ಗೆ ನಿಮ್ಮ ಸಜೆಷನ್ ಏನು? ಏನ್ ಮಾಡ್ಬೇಕು PCOD ಸಮಸ್ಯೆ ಇದ್ರೆ? PCOD ಅನ್ನೋದು ಇಟ್ ಈಸ್ ಎ ವೆರಿ ಹ್ಯೂಜ್ ಟಾಪಿಕ್ ಈಗ, ಯಾಕಂದ್ರೆ ಅದು ಪ್ಯಾಂಡಮಿಕ್ ತರ ಆಗೋಗಿದೆ. ಕೋವಿಡ್ ಪ್ಯಾಂಡಮಿಕ್ ತರ PCOD ಪ್ಯಾಂಡಮಿಕ್ ನಡೀತಾ ಇದೆ, ಗೈನಕಾಲಜಿಕಲ್ ಪ್ಯಾಂಡಮಿಕ್ ಅಂತಾನೆ ನಾನು ಕರೆಯೋದು. ಸೊ ಈಗ ಯಾರು 12 years ಇಂದ ಈವನ್ ಅಪ್ ಟು 40 years ವರೆಗೂ PCOD ಇದೆ. ಅದು ಮೇನ್ಲಿ ಮೆಟಬಾಲಿಕ್ ಎರರ್, ಬಟ್ ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರೆಸೆಂಟೇಷನ್ಸ್ ಇರುತ್ತೆ. ಸೊ ಸಮ್ಟೈಮ್ಸ್ ಮೋಸ್ಟ್ ಆಫ್ ದ 10% ಅಲ್ಲಿ ಈವನ್ ಅವಾಗೆ, ಯಾಕಂದ್ರೆ ಮಕ್ಕಳು ಬೆಳೀತಾ ಇರೋ ಏಜ್ ಅಲ್ಲಿ ಅವಾಗ ಟ್ರಾನ್ಸಿಷನ್ ಫೇಸ್ ಇರುತ್ತೆ, ಯೂಟ್ರಸ್ ಇನ್ನೂ ಡೆವಲಪ್ ಆಗಿರಲ್ಲ. ಆ ಟೈಮಲ್ಲಿ ಬಿಕಾಸ್ ಆಫ್ ಫಾಲ್ಟಿ ಲೈಫ್ ಸ್ಟೈಲ್ ಇಂದನೂ PCOD ಬರ್ತಾ ಇದೆ. ಅಂಡ್ 10% ರಾಂಗ್ಲಿ ಡಯಾಗ್ನೋಸ್. ಈಗ ಸೋನಾಲಜಿಸ್ಟ್ ಗೆ ಸ್ವಲ್ಪ ಕಾಣಿಸಿದ ತಕ್ಷಣ ಅವರು ಮಿಸ್ಇಂಟರ್ಪ್ರಿಟ್ ಮಾಡ್ಬಿಟ್ಟು PCOD ಇದೆ ಅಂತಾನು ಹೇಳ್ತಾರೆ. ಅದನ್ನ ನಾವು ಕ್ಲಿನಿಕಲ್ ಸಿಂಪ್ಟಮ್ಸ್ ಅಲ್ಲಿ ನೋಡ್ಬೇಕಾಗುತ್ತೆ. ಬಟ್ ನಿಮ್ಗೆ ಗೊತ್ತಲ್ಲ, ಕೋವಿಡ್ ಬಂದಿರೋದ್ರಿಂದ ಎವ್ರಿಬಡಿ ಈಸ್ ಕೌಚ್ ಪೊಟ್ಯಾಟೋ, ನಾಟ್ ಗೋಯಿಂಗ್ ಔಟ್, ನಾಟ್ ಹ್ಯಾವಿಂಗ್ ಫಿಸಿಕಲ್ ಎಕ್ಸರ್ಸೈಸ್, ಮೆಂಟಲಿ ತುಂಬಾ ಸ್ಟ್ರೈನ್, ತುಂಬಾ ಸ್ಕ್ರೀನ್ ನೋಡ್ತಾ ಇರ್ತಾರೆ. ಅದರಿಂದನೂ ಮೈಂಡ್ ವಿಲ್ ಬಿ ಆಬ್ಸೆಂಟ್. ದ ಪಿಟ್ಯುಟರಿ ಹಾರ್ಮೋನ್ಸ್ ಹೇಗೆ ರಿಲೀಸ್ ಆಗಬೇಕು ಅದನ್ನು ಆಗೋದಿಲ್ಲ. ಮೆಂಟಲ್ ಫಂಕ್ಷನ್ಸ್ ಆಲ್ಸೋ ವಿಲ್ ಬಿ ಅಟ್ ಸ್ಟೇಕ್. ಸೊ ದೇ ಆರ್ ಡಿಫರೆಂಟ್ ಕಾಸಸ್, ಒಬ್ಬೊಬ್ಬರಲ್ಲಿ ಒಂದೊಂದು ಕಾಸ್ ಇದೆ. ಎಸ್ಪೆಷಲಿ ಪ್ಯೂಬರ್ಟಿ ಫಿಮೇಲ್ಸ್ ಅಲ್ಲಿ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಮತ್ತೆ ತುಂಬಾ ಜಂಕ್ ಫುಡ್ ತಿನ್ನೋದ್ರಿಂದಲೂ ಆಗುತ್ತೆ. ಸೊ ವೇಟ್ ಗೇನ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಗ್ಲೂಕೋಸ್ ಮೆಟಬಾಲಿಸಮ್ ಸರಿಯಾಗಿ ಆಗೋದಿಲ್ಲ ಅವರಲ್ಲಿ. ಸೊ ಹಂಗಾಗಿ ಆಬ್ವಿಯಸ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಮತ್ತೆ 8 years ಗೆ ಮೆಚ್ಯೂರ್ ಆಗೋದು, ಇದು ತುಂಬಾ ಪ್ರಾಬ್ಲಮ್ಸ್ ಫಾಲ್ಟಿ ಲೈಫ್ ಸ್ಟೈಲ್ ಇಂದಾನೆ ಆಗ್ತಾ ಇರುತ್ತೆ. ಸೊ 50% ಈಸ್ ಮೇನ್ಲಿ ಕರೆಕ್ಟಿಂಗ್ ದ ಲೈಫ್ ಸ್ಟೈಲ್ ಚೇಂಜ್, ಅದು ಯಾರಲ್ಲೇ ಇರಲಿ, ಅದು ಮೇನ್ ಥಿಂಗ್. ಸೊ ನೀವು ಯೋಗ, ಪ್ರಾಪರ್ ಡಯಟ್ ಸಜೆಸ್ಟ್ ಮಾಡಿ, ಪ್ರಾಪರ್ ಡಯಟ್ ಅಂಡ್ ಟು ರಿಲ್ಯಾಕ್ಸ್ ದ ಮೈಂಡ್. ಬಿಕಾಸ್ ಸೈಕೋಸೊಮ್ಯಾಟಿಕ್ PCOD ಸಮಟೈಮ್ಸ್ ಇಟ್ ಈಸ್ ಜೆನೆಟಿಕ್. ಅವರಲ್ಲಿ ಶವಾಸನ ಬೇರೆ ಏನ್ ಮಾಡಿಲ್ಲ ಅಂದ್ರೆ ವಾಕ್ ಮಾಡಿ, ಶವಾಸನ ಮಾಡಿ, ಸೊ ದ ಏನಂತ ಹಾರ್ಮೋನಲ್ ಮತ್ತೆ ನ್ಯೂರೋಲಾಜಿಕಲ್ ಥಿಂಗ್ಸ್ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ವಿ ಗಿವ್ ಎ ಕಂಪ್ಲೀಟ್ ಟ್ರೀಟ್ಮೆಂಟ್, ಮೆಡಿಸಿನ್, ಡಯಟ್ ಅಂಡ್ ಯೋಗ. ಸ್ನೇಹಿತರೆ ನೋಡಿದ್ರಲ್ಲ, ಇಂದಿನ ಸಂಚಿಕೆ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಪದ್ಮ ಸರಿತಾ ಅವರು ನಮ್ಮೊಟ್ಟಿಗೆ ಎಲ್ಲಾ ವಿಷಯಗಳನ್ನು ಮಾತಾಡಿದ್ರು. ಕೋವಿಡ್ ಟೈಮ್ ಅಲ್ಲಿ ಹೇಗೆ ಕೇರ್ ತಗೋಬೇಕು, ಪ್ರೆಗ್ನೆನ್ಸಿ ಇದ್ರೆ ಯಾವ ರೀತಿ ನೀವು ಡಯಟ್ ಫಾಲೋ ಮಾಡಬೇಕು, ಮಗು ಆದ್ಮೇಲೆ ಬಾಣಂತಿಯರು ಹೇಗೆ ನಿಮ್ಮನ್ನ ನೀವು ಕಾಪಾಡ್ಕೋಬೇಕು, ಯಾವ ಡಯಟ್ ನ ತಗೋಬೇಕು, ಹಾಗೆ PCOD ಸಮಸ್ಯೆ ಇದ್ರೆ 12-13 ವರ್ಷದ ಯುವತಿಯರು ನೀವ್ ಏನೇನ್ ಮಾಡಬೇಕು ಅಂತ ಡಾಕ್ಟರ್ ತುಂಬಾನೇ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ರು. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಹಾಗೂ ತುಂಬಾ ಬ್ಯುಸಿ ಇದ್ರು ಮೇಡಮ್, ಇದ್ರಲ್ಲೇ ಸಮಯ ಕೊಟ್ಟು ನಮ್ಗೆ ತುಂಬಾನೇ ಮಾಹಿತಿನ ನೀಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಸಖತ್ ಬೆಂಗಳೂರು ವತಿಯಿಂದ ನಾವು ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಮ್ಯಾಮ್.